ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಏನಪ್ಪ ಕಲ್ಲರ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಇವತ್ತು ನಮ್ಮ ದೇವಸ್ಥಾನದ ಅಂದರೆ ನಮ್ಮ ಊರಿನ ದೇವಸ್ಥಾನದ ವಾರ್ಷಿಕೋತ್ಸವ ನಡೀತಾ ಇದೆ ನೋಡಿ. ಎಲ್ಲ ಹೂವಿನ ಅಲಂಕಾರ ಎಲ್ಲ ತಳಿರು ತೋರಣಗಳಿಂದ ಅಲಂಕಾರಗೊಳಿಸ್ತಾ ಇದ್ದಾರೆ. ಅದರಲ್ಲಿ ನಾವು ರಂಗೋಲಿ ಹಾಕ್ತೀವಲ್ವ, ಅದಕ್ಕೆ ರಂಗೋಲಿ ಕಲರ್ನೇ ಫಸ್ಟ್ ತೋರಿಸ್ದೆ ನಿಮಗೆ, ಕಲರ್ ಆಗಿರಲಿ ಅಂತ. ನೋಡಿ ಹೂವುಗಳನ್ನೆಲ್ಲ ಕಟ್ತಾ ಇದ್ದಾರೆ. ಹೂವು, ಮಾವಿನ ಸೊಪ್ಪು, ತಳಿರು ತೋರಣ ಅಂತೀವಲ್ಲ. ನಮ್ಮ ಊರಿನ ಜನತೆ ಖುಷಿಯಿಂದ ಸಡಗರ ಸಂಭ್ರಮದಿಂದ ಎಲ್ಲ ಕೆಲಸಗಳನ್ನು ಬಂದು ಮಾಡ್ತಾ ಇದ್ದಾರೆ. ನಾವು ಗೊತ್ತಲ್ಲ, ಹೆಣ್ಮಕ್ಳು ರಂಗೋಲಿ ಹಾಕೋದ್ರಲ್ಲಿ ಫೇಮಸ್ಸು. ಹಾಗೆ ನಾವುಗಳು ರಂಗೋಲಿ ಹಾಕ್ತಾ ಇದ್ದೇವೆ. ನಾವು ಬೇರೆ ಕೆಲಸ ಏನೂ ಮಾಡೇ ಇಲ್ಲ, ರಂಗೋಲಿ ಹಾಕೋದ್ರಲ್ಲೇ ನಮಗೆ ಟೈಮ್ ಆಗೋಯಿತು. ಎಲ್ಲರೂ ಸೇರಿಕೊಂಡು ದೊಡ್ಡ ರಂಗೋಲಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಕಲ್ಲರ್ ಕಡಿಮೆ ಆಯಿತು, ಮತ್ತು ಕಲ್ಲರ್ ತರಿಸಿದ್ರು, ಹೀಗೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಇನ್ನೊಬ್ರದ್ದು ಹಾಕಿ ಮುಗ್ದಿದೆ. ನಮ್ಮ ಫ್ರೆಂಡಿಂದು ಇನ್ನೊಂದಿದು. ನಾನು ಒಂದೇ ಹೂವು ಹಾಕಿದೆ, ಇನ್ನು ಮಿಕ್ಕಿದ್ದು ಅವರೇ ಹಾಕಿದ್ರು. ಒಂದು ಹೂವು ಹಾಕೋದು ನೋಡಿ. ಹೊರಗಡೆ ಎಲ್ಲ ದೇವಸ್ಥಾನದ ಅಲಂಕಾರ ಮಾಡಾಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ದೇವಸ್ಥಾನದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸುಮಾರು ಒಂದು 2,500, 3,500, 4,000 ಜನ ಸೇರ್ತಾರೆ. ಅಂದರೆ ವಾರ್ಷಿಕೋತ್ಸವ ಇದು, ಮಹಾಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವ ಎಲ್ಲ ಆಯಿತು ನೋಡಿ. ಇವಾಗೆಲ್ಲ ಕಟ್ಟಿ ಆದಮೇಲೆ ಕ್ಲೀನ್ ಆಯಿತು. ದೇವಸ್ಥಾನ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾನೊಂದು ಸಲ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಬನ್ನಿ, ಭಾಗವಹಿಸೋಣ. ಅಂದರೆ ನಿಮ್ಗೆ ಈ ವಿಡಿಯೋ ಬರೋಷ್ಟೊತ್ತಿಗೆ ಪೂಜೆ ಮುಗಿದು 2 ದಿನ ಆಗಿರುತ್ತೆ. ನನ್ನನ್ನು ನೋಡಿ ಕರಿತಾ ಇದ್ದೀನಿ, ಆದರೆ ದೇವಸ್ಥಾನ ಇದ್ದೇ ಇರುತ್ತಲ್ವ, ಅದಕ್ಕೆ. ಹಾಗೆ ಬನ್ನಿ. ಇಲ್ಲಿ ರಂಗೋಲಿ ಹಾಕೋದು ಇನ್ನೂ ಮುಗ್ದಿಲ್ಲ ನಮ್ಮದು. ಒಂದಾದಮೇಲೆ ಒಂದು ರಂಗೋಲಿ ಹಾಕ್ತಾನೇ ಇದ್ದೀವಿ. ಗೊತ್ತಲ್ಲ, ರಂಗೋಲಿ ಒಬ್ಬರು ಕಲರ್ ಚೇಂಜ್ ಮಾಡಿಕೊಂಡು ನಮ್ಮಗಳಿಗೆ ಬೇಕಾದ ಹಾಗೆ ಹಾಕ್ತಾ ಹೋಗ್ತೀವಲ್ವಾ. ಇದ್ದಿದ್ದ ಕಲರಲ್ಲೇ ಹಾಕೋಣ ಅಂತ ಹೊರಟಿದ್ವಿ. ಕೊನೆಗೆ ಕಲರ್ ತಂದು ಕೊಟ್ಟರು. ಚೆನ್ನಾಗಾಯಿತು ಪೂಜೆ. ಹೊರಗಡೆ ಹೋಗಿರ್ತಾರಲ್ಲ, ಈ ಊರು ಬಿಟ್ಟು ಹೊರಗಡೆ ಹೋದವರು ಸಹ ಇದೊಂದು ಪೂಜೆಗೆ, ವಾರ್ಷಿಕೋತ್ಸವಕ್ಕೆ ಬಂದು ಸೇರಿ ಒಂದು 4,000, 3,500, 4,000 ಜನ ಸೇರ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ. ನಾನಂತೂ ಕೂತೇ ಬಿಟ್ಟಿದ್ದೀನಿ ರಂಗೋಲಿ ಹಾಕಲಿಕ್ಕೆ ನೋಡಿ. ಮಹಾಗಣಪತಿ ಹಿಂದಿನ ದಿನ ಇದು. ನಾವು ಹಿಂದಿನ ದಿನ ರಂಗೋಲಿ ಹಾಕಿದ್ವಲ್ಲ, ಹಿಂದಿನ ದಿನ ಮಹಾಗಣಪತಿ ಅಲಂಕಾರ ಇಷ್ಟೇ ಇರುತ್ತೆ ಯಾವಾಗಲೂ ಇದ್ದ ಹಾಗೆ ನಾನು ಫುಲ್ಲು ಹೊರಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಹೀಗೆ ಹೋಗೋಣ. ಹೊರಗಡೆ ಹೋದರೆ ನೋಡಿ ಎಲ್ಲ ಹಾಕ್ತಾಯಿದ್ದಾರೆ. ಎಂಡಿಂಗ್ ಆಯಿತು, ಇನ್ನೇನು ಸ್ವಲ್ಪ ಇದೆ. ನಾನು ಅದಕ್ಕೆ ವಿಡಿಯೋ ಮಾಡ್ಕೊಂಬಿಡ್ತೀನಿ ಅಂತ ಯಾರ ಹತ್ರನ ಕೊಟ್ಟು ವಿಡಿಯೋ ಮಾಡಿಸ್ಕೊಂಬಂದೆ. ನಾನು ರಂಗೋಲಿ ಹಾಕ್ತಿದ್ದೀನಿ, ಇವರೆಲ್ಲ ಕಲ್ಲರ್ ತುಂಬ್ತಾ ಇದ್ದಾರೆ. ಯಾಕೆಂದರೆ ಒಬ್ಬರ ಕೈ ಒಂದೇ ಥರ ಇರುತ್ತಲ್ಲ, ಹೂಗಳು ಒಂದೇ ಥರ ಬರಬೇಕಲ್ವಾ. ಒಬ್ಬರ ಕೈಯಲ್ಲಿ ಒಂಥರ ಬರುತ್ತೆ, ಒಬ್ಬರ ಕೈಯಲ್ಲಿ ಒಂಥರ ಬರುತ್ತೆ. ಹಾಗಾಗಿ ಹೂಗಳನ್ನು ಒಬ್ಬರೇ ಹಾಕೋದು, ಆಮೇಲೆ ಕಲ್ಲರ್ನ ಒಬ್ಬರು ಒಂದಿಷ್ಟು ಜನ ತುಂಬೋದು. ಆ ಥರ ಮಾಡ್ಕೊಂಡ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ನಮಗೆ ಪರಿಚಯದವ್ರು, ಅವ್ರು ಕೊಡಿ ಮೇಡಮ್, ನಾವು ವಿಡಿಯೋ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರಲ್ವ. ಅವರಿಗೊಂದು ಥ್ಯಾಂಕ್ಸ್. ಯಾರು ಮಾಡಿದ್ದಾರೆ? ಗಿರೀಶ್ ಮಾಡಿರ್ಬೋದು. ಹೆಸರು ಹೇಳಲ್ಲ ನಾನು, ಯಾಕೆಂದರೆ ಯಾರು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಎಲ್ಲರೂ ಇಸ್ಕೊಂಡಿದ್ರು ಮಾತ್ರ. ನಾವು ಮಾಡಿಕೊಡ್ತೀವಿ ನೋಡಿ. ಇದು ಮುಗಿದಿದೆ ರಂಗೋಲಿ. ಇದು ನಮ್ಮ ಫ್ರೆಂಡ್ಸ್ ಹಾಕಿದ್ದು. ಇನ್ನೂ ಇಲ್ಲಿ ಬನ್ನಿ, ಇಲ್ಲೆಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಎಲ್ಲ ಹಾಕಿದ್ದಾರೆ. ಅದೇ ಹೇಳಿದೆ ಅಲ್ಲ, ಕಲ್ಲರು ಕಡಿಮೆ ಆಗೋಯಿತು. ಫಸ್ಟ್ ಬಂದವರು ನಾವೆಲ್ಲ ಕಲ್ಲರ ಎತ್ತಿಟ್ಕೊಂಡ್ಬಿಟ್ಟಿದ್ವಿ ನೋಡಿ. ಇವರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ. ಪೂರ್ತಿ ಆಗಲಿಲ್ಲ, ಯಾವ ರಂಗೋಲಿನೂ ಪೂರ್ತಿ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ನೋಡಿ. ಈ ರಂಗೋಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ. ನನಗಿದು ತುಂಬ ಇಷ್ಟ ಆಯಿತು. ನಾನು ಹಾಕಿಲ್ಲ ಅದನ್ನು. ಇಲ್ಲಿ ಸ್ವಾಗತ ಹಾಕಿದ್ದಾರೆ. ಸ್ವಾಗತ, ಸುಸ್ವಾಗತ ನೋಡಿ. ನಮ್ಮ ಫ್ರೆಂಡ್ಸ್ ಹಾಕ್ತಾ ಇದ್ದಾರೆ. ಇದಕ್ಕೂ ನಾನು ಹೋಗಲಿಲ್ಲ. ಮತ್ತು ಇದನ್ನೇ ಮುಗಿಸೋದಕ್ಕೆ ಸುಮಾರು ಟೈಮ್ ತಗೊಂತು ನಮಗೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಇಷ್ಟು ದಿನ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಿಮಗೆಲ್ಲ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇವಾಗ ಬನ್ನಿ. ಎದ್ದೆದ್ದು ಹಾಕಲಿಕ್ಕೂ ಆಗಲ್ಲ, ಕೂತಲ್ಲೇ ಪೂರ್ತಿ ಹಿಡಿಯಲ್ಲ, ಹೀಗೆ ಆಗ್ತಾಯಿದೆ ನೋಡಿ. ನನ್ನ ಗುಂಪಲ್ಲಿ ಹಾಕ್ತಾಯಿದ್ದಾರೆ. ಹಾಗೆ ಮಕ್ಕಳುಗಳು, ತಾಯಂದಿರು ಎಲ್ಲ ರಂಗೋಲಿ ಹಾಕ್ತಾಯಿದ್ದಾರೆ. ಮಕ್ಕಳುಗಳಿಗೆ ಏನು ಕೆಲಸ ಹೇಳಿ? ಆಟ ಆಡೋದು, ಡ್ಯಾನ್ಸ್ ಮಾಡೋದು. ಅಲ್ಲಿ ಹಾಡು ಹಾಕಿದ್ರು ಭಕ್ತಿಗೀತೆನ. ಆ ಮಕ್ಕಳೆಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಆಯಿತು. ಇವಾಗ ನಾನು ಹೊರಟೆ ಅಂತ ಹೇಳಿಬಿಟ್ಟು ಇಲ್ಲಿ ಮನೆ ದೇವಸ್ಥಾನದ ಒಳಗಡೆ ಬಂದೆ. ಅದು ಉಲ್ಟಾ ಆಗೋಯ್ತು ಮೊಬೈಲು. ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ಇವಾಗ ನಾನು ಮನೆಗೆ ಹೊರಟೆ ನೋಡಿ. ನಾನು ಹೊರಡ್ಬೇಕಾದ್ರೆ ನನ್ನ ಫ್ರೆಂಡ್ ಕೊಡಿ, ನಾನು ಹೋಗ್ತಾ ಇರೋದನ್ನ ತೆಗಿತೀನಿ ಅಂತ ಎಲ್ಲ ನಮ್ಗೆ ಅಲ್ಲಿ ಊಟದ ವ್ಯವಸ್ಥೆನೂ ಮಾಡಿದ್ರ. ರಂಗೋಲಿ ಹಾಕೋರಿಗೆಲ್ಲ, ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಊಟ ಮುಗಿಸ್ಕೊಂಡು 10 ಗಂಟೆ ರಾತ್ರಿ ಆಯಿತು ಮನೆಗೆ ಬರೋದು. ಮಾರನೇ ದಿವಸ ನಾನು ಹೋಗೋದು ಲೇಟ್ ಆಯಿತು. ಸತ್ಯನಾರಾಯಣ ಪೂಜೆ ಮುಗಿದಿತ್ತು ನೋಡಿ. ಇವಾಗ ಸತ್ಯನಾರಾಯಣ ಕಥೆ ಆಗಿದೆ. ಹಾಗೆ ಹೋಮ ಹವನಗಳನ್ನ ತೋರಿಸ್ಲಿಲ್ಲ ನಾನು, ಯಾಕೆಂದರೆ ತುಂಬ ಜನ ರಶ್ ಇತ್ತು. ಹಾಗಾಗಿ ಅದನ್ನೆಲ್ಲ ನುಗ್ಗಿ ತಕ್ಕೊಳ್ಳೋದು ಬೇಡ ಅಂತ ಸುಮ್ಮನಾದೆ. ಇಲ್ಲಿ ನೋಡಿ ಈ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ನಮಗೂ ಬರೋದಿಲ್ಲ ಅಲ್ವಾ, ಹೆಣ್ಮಕ್ಳಿಗೂ. ಈ ಭಟ್ರುಗಳು ಅಂದರೆ ಅರ್ಚಕರು ಮತ್ತು ಈ ಪೂಜೆ ಮಾಡೋ ಅಂಥವ್ರು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿರೋಂಥಕ್ಕಂಥ ನವಗ್ರಹ ಹೀಗೆ ನೋಡಿ. ಈಗ ಮಹಾಮಂಗಳಾರತಿ ಆಗುತ್ತೆ. ಪ್ರಸಾದ ಎಷ್ಟು ಚೆನ್ನಾಗಾಯಿತು ಅಂದರೆ ದೇವರಿಗೆ ಅಷ್ಟು ಖುಷಿಯಾಗಿದೆ. ಪ್ರಸಾದ ಬಳ ಪ್ರಸಾದ ಆಯಿತು. ಖುಷಿ ಆಯಿತು ಎಲ್ರಿಗೂ. ಅಂದರೆ ತೃಪ್ತನಾಗಿದ್ದಾನೆ ಮಹಾಗಣಪತಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ಎಲ್ಲರಿಗೂ. ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ. ಊಟ ಸೂಪರು. ಯಾವಾಗಲೂ ಅಷ್ಟೇ ಎಲ್ಲ ಜನತೆ ನಾವುಗಳೆಲ್ಲ ಸೇರಿ ಸಹಕಾರದಿಂದ, ಎಲ್ಲರ ಸಹಕಾರದಿಂದ ಇದು ನಡೆಸೋದು ದೇವಸ್ಥಾನ. ಹಾಗೆ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಈ ಕಡೆ ಬಂದವರು ಬಂದು ಭೇಟಿ ಕೊಡಿ ಮಹಾಗಣಪತಿ ದೇವಸ್ಥಾನಕ್ಕೆ. ಓಕೆನಾ ನೋಡಿ. ಮಹಾಮಂಗಳಾರತಿ ನಡೀತಾ ಇದೆ. ನಮ್ದು ಇನ್ನೊಂದು ಚಿಕ್ಕ ಭಟ್ರು ಮಂಗಳಾರತಿನ ಮುಗಿದ ತಕ್ಷಣ ತೊಗೊಂಡೋಗಿ ಎಲ್ಲರಿಗೂ ಕೊಡಬೇಕಲ್ಲ, ಅದಕ್ಕೆ ಕಾಯ್ತಾ ಇದ್ದಾರೆ ಅವರು. ನಮ್ಮ ಭಟ್ರು ದೊಡ್ಡ ಅರ್ಚಕರು ಒಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಪೂಜೆ ಅಲ್ಲ, ಕೆಲಸ ಅಲ್ಲ, ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮುಗಿಸ್ತಾ ಬಂದರು ನೋಡಿ. ಈ ಥರ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಚೆನ್ನಾಗಾಗಿದೆ ಅಲ್ವಾ? ಓಕೆ. ಎಲ್ಲ ಹಾಗೆ ನೋಡಿ ಪೂಜೆ ಆಗ್ತಾಯಿದೆ. ಲಾಸ್ಟ್ ಮಹಾಮಂಗಳಾರತಿ. ಬನ್ನಿ ಎಲ್ಲರೂ ಆಶೀರ್ವಾದ ತಗೊಳ್ಳಿ ಮಹಾಗಣಪತಿದು. ಎಲ್ಲರಿಗೂ ಮಹಾಗಣಪತಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಅಂತ ನಾನು ಬೇಡ್ಕೊತೀನಿ. ಮಹಾಮಂಗಳಾರತಿ ಲಾಸ್ಟ್ನೇ ಮಹಾಮಂಗಳಾರತಿ.